ಏನೋ ದರ್ಶನ್ ವಿರುದ್ಧ ರೇಣುಕಾಸ್ವಾಮಿ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ತಾಯಿ ಒತ್ತಾಯ ಮಾಡ್ತಿದ್ದಾರೆ. ದರ್ಶನ್ ಎಲ್ಲಾ ಫಿಲ್ಮ್ಗಳನ್ನ ಬ್ಯಾನ್ ಮಾಡಲೇಬೇಕು, ಯಾರು ಸಿನಿಮಾ ನೋಡಬಾರ್ದು ಅಂತ ಈಗ ತಾಯಿ ಹೇಳ್ತಾ ಇರೋದು. ದರ್ಶನ್ ಎಲ್ಲಾ ಫಿಲ್ಮ್ಗಳನ್ನ ಬ್ಯಾನ್ ಮಾಡಬೇಕು, ಆತನನ್ನೇ ಫಿಲ್ಮ್ ಇಂದ ತೆಗೆದುಹಾಕಬೇಕು ಅಂತ ಈಗ ತಾಯಿ ಕಿಡಿಕಾರ್ತಿದ್ದಾರೆ. ನನ್ನ ಸೊಸೆಗೆ ಅನ್ಯಾಯ ಆಗಿದೆ, ಪರಿಹಾರ ಕೊಡಬೇಕು, ಸರ್ಕಾರದಿಂದ ನಮಗೆ ಪರಿಹಾರ ದಯವಿಟ್ಟು ಮಾಡಿಕೊಡಿ. ಯಾಕಂದ್ರೆ ಆತನೇ ನಮ್ಮ ಸಂಸಾರಕ್ಕೆ ಆಗಿದ್ದಂತ ವ್ಯಕ್ತಿ, ನಮ್ಮ ಮನೆ ಮಗ. ಅವನ ಹತ್ರ ಎಂತ ಕಂತ್ರಿ ಬುದ್ಧಿ ಇದೆ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಮಗನನ್ನ ಕಳ್ಕೊಂಡು ಬಿಕ್ಕಿ ಬಿಕ್ಕಿ ಸ್ವಾಮಿ ಅವರ ತಾಯಿ ಆಗ್ತಿದ್ದಾರೆ. ನಮ್ಮ ಪ್ರತಿನಿಧಿ ರೇಣುಕಾಸ್ವಾಮಿ ಅವರ ತಾಯಿಯನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ರೇಣುಕಾಸ್ವಾಮಿ ಅವರು ದರ್ಶನ್ ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಅಲಿಗೇಷನ್ ಕೇಳಿ ಬಂದಿದೆ. ಈಗ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ರೇಣುಕಾಸ್ವಾಮಿಗೂ ದರ್ಶನ್ಗೂ ಎಲ್ಲಿಂದೆಲ್ಲಿ ಸಂಬಂಧ, ಯಾಕಾಯ್ತು ಇಂಥ ಪ್ರಕರಣ ಅಂತ ಹೇಳ್ತಾರೆ? ಈ ಪ್ರಕರಣ ಯಾಕಾಯಿತು ಅಂತ ನಮಗೆ ಗೊತ್ತಿಲ್ಲ. ಅವರು ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅಂತಲೂ ನಮಗೆ ಗೊತ್ತಿಲ್ಲ. ಆದರೆ ಸರ್ಕಾರದಿಂದ ಸರಿಯಾಗಿ ಅವ್ರಿಗೆ ತನಿಖೆ ಆಗಲೇಬೇಕು ಇದು. ಆಮೇಲೆ ನ್ಯಾಯಯುತವಾಗಿ ಅವರಿಗೆ ನ್ಯಾಯಯುತವಾಗಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲೂ ಆ ದರ್ಶನ್ ಅವ್ರದ್ದು ಫಿಲ್ಮ್ ಎಲ್ಲ ಬ್ಯಾನ್ ಮಾಡಬೇಕು, ಆತನ ಫಿಲ್ಮಿಂದನೇ ತೆಗಿಬೇಕು. ಯಾರು ಆತನ ಸಿನಿಮಾ ನೋಡಬಾರ್ದು, ಆತನಿಗೆ ದೊಡ್ಡ ಶಿಕ್ಷೆ ಆಗಬೇಕು. ನನ್ನ ಸೊಸೆಗೆ ಅನ್ಯಾಯ ಆಗಿದೆ, ಅವಳಿಗೊಂದು ಪರಿಹಾರ ಕೊಡಬೇಕು. ಸರ್ಕಾರದಿಂದ ಅವಳಿಗೆ ಏನಾದ್ರು ಒಂದು ನ್ಯಾಯ ಒದಗಿಸಿ ಅವಳಿಗೊಂದು ದಾರಿ ಮಾಡಿಕೊಡ್ಬೇಕು. ಇದನ್ನೇ ನಾನು ಅವರಲ್ಲಿ ಮನವಿ ಮಾಡ್ಕೊಂಡು ಕೇಳ್ಕೊತಾ ಇದ್ದೀನಿ. ನನ್ನ ಸೊಸೆಗೆ ಅನ್ಯಾಯ ಮಾಡಬೇಡಿ. ಇರನ್ನೊಬ್ಬ ಮಗನ ಕಳ್ಕೊಂಡು ನಾವು ಆರೋಪಿಗಳಿಗೆ ತಕ್ಕವಾದ ಶಿಕ್ಷೆ ಕೊಡಬೇಕು ಅನ್ನೋದೇ ನನ್ನ ಸರ್ಕಾರದಿಂದ ನನ್ನ ಸೊಸೆಗೆ ಏನಾದ್ರು ಒಂದು ಧನ ಸಹಾಯ ಆಗಬೇಕು, ಇಲ್ಲ ಅವಳಿಗೆ ಏನಾದ್ರು ಒಂದು ನೌಕರಿ ಏನಾದ್ರು ಕೊಡಿಸ್ಲೇಬೇಕು ಅನ್ನೋ ಆರೋಪಿಗಳಿಗೆ ಮತ್ತು ದರ್ಶನಿಗೆ ತಕ್ಕ ಶಿಕ್ಷೆ ಕೊಡಬೇಕಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಿನ್ನೆ ನಾವು ಬೆಂಗಳೂರಿಗೆ ಹೋದಾಗ ನಮಗೆ ವಿಷಯ ಬೆಳಗ್ಗೆನೆ ಗೊತ್ತಾಗಿದ್ದು, ನಮಗೆ ಗೊತ್ತೇ ಇಲ್ಲ. ಆ ಮಗನ ಮುಖ ನೋಡೋಕ್ಕೂ ನಮಗೆ ಆಗಲಿಲ್ಲ. ತುಂಬ ಬರ್ಬರವಾಗಿ ಹತ್ಯೆ ಮಾಡಿಬಿಟ್ಟಿದ್ದಾರೆ. ಅವನಿಗೆ ತಲೆಗೆ ಹೊಡೆದ್ಬಿಟ್ಟಿದ್ದಾರೆ, ಎದೆಗೆ ಹೊಡೆದಿದ್ದಾರೆ, ಕಾಲು ಎಲ್ಲ ಚಚ್ಚಿದ್ದಾರೆ, ಸುಟ್ಟಿದ್ದಾರೆ, ಮಾರ್ಮಂಗಕ್ಕೆಲ್ಲ ಒದ್ಬಿಟ್ಟಿದ್ದಾರೆ. ಜೀವ ಗಂಗೆ ಕೃತ್ಯ ಮಾಡಿಬಿಟ್ಟಿದ್ದಾರೆ. ನನ್ನ ಮಗಂಗೆ ಆ ಸ್ಥಿತಿ ಅವ್ರಿಗೂ ಆಗಬೇಕು, ಆ ಥರ ಶಿಕ್ಷೆ ಕೊಡಬೇಕು. ಕರ್ದು ಬುದ್ಧಿ ಹೇಳಿದ್ರೆ ಕೇಳ್ತಿದ್ರು, ಅದು ಬಿಟ್ಟು ಹಿಂಗೆ ಕೊಲೆ ಮಾಡೋಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹೇಳ್ರಿ ಸರ್? ಒಬ್ಬ ನಟ ಬುದ್ಧಿವಂತನಾಗ ಬುದ್ಧಿ ಇದೆಯಾ ಅವನಿಗೆ? ಅವನೊಬ್ಬ ಮನುಷ್ಯನ, ಅವನ ಮಗನಿಗೂ ಇದೇ ಗತಿ ಬರಬೇಕು ಅಂತ ನಾ ಕೇಳ್ಕೊಂತ ಇದ್ದೀನಿ ಸರ್. ಅವನ ಕುಟುಂಬಕ್ಕೂ ಇದೇ ಥರ ಆಗ್ಬೇಕು. ಮೇನ್ ನೋಡಕ್ಕೆ ಈತ ನಾಟಕನಾದ್ರೂ ಒಳಗೆ ಅವನ ಹತ್ರ ಎಂಥ ಕಂತ್ರಿ ಬುದ್ಧಿ ಇದೆ, ಎಂಥ ಇದು. ಅವ್ನ ಫಿಲ್ಮ್ ಬ್ಯಾನ್ ಮಾಡಬೇಕು, ಅವ್ನ ಪಿಕ್ಚರ್ ಯಾರು ನೋಡ್ಲಿಕ್ಕೆ ಕೊಡೋದು, ಅವ್ನ ಫಿಲ್ಮ್ ಇಂಡಸ್ಟ್ರಿಯಿಂದನೇ ತೆಗ್ದಾಕ್ಬೇಕು ಸರ್ ಅವನನ್ನು. ಅವನಿಗೆ ಆ ಥರ ಶಿಕ್ಷೆ ಕೊಡ್ರಿ, ಇಲ್ಲ ಅಂದರೆ ನ್ಯಾಯ ಸಿಗಲ್ಲ ನನ್ನ ಮಗನಿಗೆ. ದಯವಿಟ್ಟು ಇದನ್ನು ಮಾಡಿಕೊಟ್ಟು ನಾನು ಮನವಿ ಮಾಡ್ಕೊಂಡು ನಿಮ್ಮ ಮನೆಯಲ್ಲ ಕೇಳ್ಕೊಂತಿದ್ದೀನಿ ಸರ್. ಕೆಲಸ ಆಯ್ತು, ತಾನಾಯ್ತು, ಬರ್ತಿದ್ದ ಹೋಗ್ತಿದ್ದ. ಅವನು ಯಾವ ಥರದ್ದು ಹೋಗಿದ್ದಾನೆ ಸರ್, ಅವನು ಮಾಮೂಲಿ ಡ್ಯೂಟಿಗೆ ಹೋಗಂಗೆ ಹೋಗಿದ್ದಾನೆ. ಉದ್ದೇಶಪೂರ್ವಕವಾಗಿ ಅವನಿಗೆ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ ಸರ್. ನನ್ನ ಎದುರಿಗೆ ಊಟಕ್ಕೆ ಹೋಗ್ತೀನಿ, ಮನೆಗೆ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀನಿ, ಬರೋದಿಲ್ಲ, 6 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ ಸರ್. ಅವ್ನು ಬರಲಿಲ್ಲ. 7 ಗಂಟೆಗೆ ನಾನು ಫೋನ್ ಮಾಡಿದಾಗಲಿಂದ ಸ್ವಿಚ್ ಆಫ್ ಅಂತ ಬಂದ್ಬಿಡ್ತು. ಅದೇ ಲಾಸ್ಟ್ ಸರ್. ನಾವು ನಿನ್ನೆ ಮತ್ತು ಅವ್ನ ಬಾಡಿ ನೋಡಿದ್ದೆ ಕೊನೆ ಅಷ್ಟೇ. ಮತ್ತೆ
ಸ್ಥಾಯಿಯ ಮಾತನ್ನ ಕೇಳ್ತಾ ಇದ್ರಿ. ಬಹಳಷ್ಟು ಮಂದಿ ಇನ್ನೂ ಕೂಡ ಡಿಫೆಂಡ್ ಮಾಡೋರಿದ್ದಾರೆ, ಅವ್ರ ಹತ್ರ ಮಾಡೋರಲ್ಲ ಅಲ್ಲ, ಅದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ನಂತರ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆನೇ ಡಿಫೆಂಡ್ ಮಾಡ್ಕೊಳ್ಳೋದು. ಈ ತಾಯಿಯ ಮಾತನ್ನ ಕೇಳಿದ್ರೆ ಮೇ ಬಿ ಯಾರೂ ಕೂಡ ಅಂತ ಒಂದು ನಿರ್ಧಾರಕ್ಕೆ ಹೋಗಲ್ಲ, ಅಂತ ಮಾತುಗಳನ್ನು ಆಡೋದಿಲ್ಲ.